Good morning, my dear friends. In previous class, I will solve a number of problems in current electricity and Kirchhoff laws. Today, I will solve another different problems. Problem number one: a battery of internal resistance 3 ohm is connected to 20 ohm resistor, and potential difference across the resistor is 10 volt. If another resistor of 30 ohm is connected in series with first resistor and a battery is again connected to the combination, calculate EMF and TPD across the combination. ಇದು ಜೂನ್ 2014 ಅಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ಒಂದು 100% ಪ್ರಾಬ್ಲಮ್, ನಂಬರ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಬೇಕು. ಇಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಇಎಂಎಫ್ ಕೊಟ್ಟಿಲ್ಲ, ಇದಕ್ಕೆ ಇಎಂಎಫ್ ಕೊಟ್ಬಿಟ್ಟಿದ್ರೆ ಡೈರೆಕ್ಟ್ ಆಗಿ ಹೋಗಬಹುದಾಗಿತ್ತು. ಅದಕ್ಕೆ ಫಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಎಂಎಫ್ ಆಫ್ ದ ಕಾಂಬಿನೇಷನ್ ಯೂಸಿಂಗ್ ಫಸ್ಟ್ ಕಂಡೀಷನ್. ನೋಡಿ, ಈ ಸರ್ಕ್ಯೂಟ್ ಬರೀತೀವಿ. ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಕೊಟ್ಬಿಟ್ಟಾರೆ. ಎಕ್ಸ್ಟರ್ನಲ್ ರೆಸಿಸ್ಟರ್ ಇಷ್ಟು 20 ಓಮ್ ಕೊಟ್ಟಿದ್ದಾರೆ. ಅದೇ ಹೇಳಿದ್ದಾರೆ ಈಸ್ ಕನೆಕ್ಟೆಡ್ ಅಕ್ರಾಸ್ 10 ವೋಲ್ಟ್. ಇಲ್ಲಿ ಇರತಕ್ಕಂತ ಒಂದು 10 ವೋಲ್ಟ್ ಬ್ಯಾಟರಿ ಕನೆಕ್ಟ್ ಮಾಡೋದು. ನೋಡಿ, ಇಲ್ಲಿ ಬ್ಯಾಟರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ 3 ಓಮ್ ಈಸ್ ಕನೆಕ್ಟೆಡ್ ಟು 20 ಓಮ್ ರೆಸಿಸ್ಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಬಿಟ್ಟವ್ರೆ. ನೋಡಿ, ಈ ರೀತಿ ಇರುತ್ತೆ ಸರ್ಕ್ಯೂಟ್. ಈ ಕಡೆ ಅಬ್ಸರ್ವ್ ಮಾಡಿ, ಈ ರೀತಿ ಸರ್ಕ್ಯೂಟ್ ನೋಡಬೇಕಿದೆ. ಈ ರೀತಿ 20 ಓಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಅಂತ ಇಲ್ಲಿಂದ ಇಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಬಿಟ್ಟವ್ರೆ. ಇದನ್ನ ವಿ ಕಣ ಎಷ್ಟು ಕೊಟ್ಟವ್ರೆ? 10 ವೋಲ್ಟ್ ಕೊಟ್ಟವ್ರೆ. ಇಎಂಎಫ್ ಅಲ್ಲ, ಅದು ಪೊಟೆನ್ಷಿಯಲ್ ಡಿಫರೆನ್ಸ್. ಅವ್ರು ಹೇಳೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟವ್ರೆ 3 ಓಮ್. ಇಎಂಎಫ್ ಕೊಟ್ಟಿಲ್ಲ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಿಮಗೆ ಒಂದು ಜನರಲ್ ಫಾರ್ಮುಲಾ ನಿಮಗೆ ಗೊತ್ತು. we know that I is equal to E by R plus R. E by R plus R ಅನ್ನೋದು ಕರೆಂಟ್ ಸಿಂಪಲ್ ಸರ್ಕ್ಯೂಟ್. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ EMF. EMF ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಂದಕ್ಕೆ ಹೋದ್ರೆ ಬರಲ್ಲ. ನೆಕ್ಸ್ಟ್ ನಿಮಗೆ ಗೊತ್ತು V is equal to IR ಒಂದು ಫಾರ್ಮುಲಾ ಇದೆ. V is equal to I ಅಂತ ಹಾಕ್ಬೋದಾ? E over R plus R into R. R plus R into R. ಈಗ V ಕೊಟ್ಟಿದ್ದಾರೆ 10 ವೋಲ್ಟ್ is equal to E by R plus R ಅದು ಕೊಟ್ಟಿದ್ದಾರೆ. ಇವನ್ 20 plus ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ 3 into again 20. ಈಗ ಸಾಲ್ವ್ ಮಾಡ್ತಾ ಬಂದ್ರೆ 10 is equal to E over 23 into 20. ನೋಡಿ, 0 ಕ್ಯಾನ್ಸಲ್. ಈಗ ನಮಗೆ EMF ಬೇಕಾಗಿರೋದು ಇಲ್ಲಿರ್ತಕ್ಕಂಥದ್ದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 23 is equal to 2E ಅಥವಾ E is equal to 23 divided by 2. ಇಲ್ಲಿ 23 divided by 2 ಮಾಡಿದ್ರೆ 23 divided by 2 ಮಾಡಿದ್ರೆ 11.5 volt EMF of the combination, EMF of the battery 11.5. next ಈಗ ಮುಂದಕ್ಕೆ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ನೋಡಿ, if another resistor of 30 ohm is connected in series with first ಅಂದ್ರು, ಇದಕ್ಕೆ ಈ 30 ohm ನ ಸೀರೀಸ್ ಕನೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾರ್ಟ್ ಇದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಒಂದು ರೆಸಿಸ್ಟರ್ ಅಗೇನ್ ಫಸ್ಟ್ 20 ohm ಇತ್ತು. ಈ 20 ohm ಗೆ another resistor is connected ಅಂತ 30 ohm ನ ಇದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾರೆ. ಈ ರೀತಿ 30 ohm ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾರೆ. ಬ್ಯಾಟರಿ ಸೇಮ್ ಇರುತ್ತೆ. ಈಗ EMF ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇವಾಗ 11.5 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ 3 ಓಮ್ ಇರುತ್ತೆ. ಇಲ್ಲಿ ಕರೆಂಟ್. ಈಗ ಕ್ವೆಶ್ಚನ್
ಕ್ಯಾಲ್ಕುಲೇಟ್ EMF ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದ್ವಿ. TPD ಅಕ್ರಾಸ್ ದ ಕಾಂಬಿನೇಷನ್ ನೋಡಿ ಇಲ್ಲಿಂದ ಇರತಕ್ಕಂತ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ V ಡ್ಯಾಶ್ ಅಂತ ಕ್ವೆಶ್ಚನ್. ಇದು V1 V2 ಹೇಳಿಲ್ಲ, 2 ಮಾಡ್ಬೋದು. V1 V2 ಮಾಡಿ ಆಡ್ ಮಾಡಿದ್ರೆ ಬರುತ್ತೆ, ಎಲ್ಲ ಒಂದೇ. ಇಲ್ಲಿ V ಡ್ಯಾಶ್ ಬರಬೇಕು ಅಂದ್ರೆ ನೋಡಿ ಇಲ್ಲಿ ಇರತಕ್ಕಂತ ಒಂದು ಇದನ್ನ ಈ ತರನೇ ಮಾಡಿ. ನಿಮಗೆ ಡಿಫಿಕಲ್ಟ್ ಅನ್ಸಿದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಆಗುತ್ತೆ. V1 ಇದು V2 V1 V2 ಇಲ್ಲಿ V1 ಬೇಕು ಅಂದ್ರೆ ನೋಡಿ V1 is equal to I R ಇದನ್ನ is equal to R1 ಅಂತೇಳಿ, that will be equal to R2 ಅಂತೇಳಿ. V1 that will be equal to what is the value of I ಕ್ಯಾಲ್ಕುಲೇಟ್ ಮಾಡಕ್ಕೆ ನೋಡಿ E over ಇಲ್ಲಿ ಇಲ್ಲಿರ್ತಕ್ಕಂಥ ಇದು ನೋಡಿ RS plus R ಆಗ್ಬೇಕು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹಾಕಬೇಕು, ಇಂಟು R1 ಇಂಟು R1. ಇಲ್ಲಿ ನೆಕ್ಸ್ಟ್ ಬರ್ತೀವಿ ನೋಡಿ V1 is equal to EMF ಅಂದ್ರೆ 11.5 over RS ಅಂದ್ರೆ ಸೀರೀಸ್ ಕಾಂಬಿನೇಷನ್ ಇರತಕ್ಕಂತ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಇದನ್ನ ಆಡ್ ಮಾಡಿ 50 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ 3. V1 is equal to ಎಷ್ಟು ಬರುತ್ತೆ ನೋಡಿ ಚೆಕ್ ಮಾಡಿ 11.5 divided by 53. 11.5 divided by 53 is 0.2169 volt V1 ಇಷ್ಟೇ. ಮತ್ತೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಪ್ರಾಬಬಿಲಿಟಿ ಅನ್ಸುತ್ತೆ. ಇಲ್ಲಿ R1 ನ ಮಲ್ಟಿಪ್ಲೈ ಮಾಡಬೇಕು. ಸಾರಿ R1 ಎಷ್ಟಿರುತ್ತೆ 20 ಓಮ್. ಇಲ್ಲಿ ಇಂಟು 20 ಮಾಡಿ ಎಷ್ಟು ಬರುತ್ತೆ ನೋಡಿ, that will be equal to into 20 4.33 volt. V1 is to 4.33 volt. Next V2 is same procedure. V2 is equal to ನೋಡಿ ಡೈರೆಕ್ಟ್ ಬರುತ್ತೆ 11.5 by 50 plus 3 into ಇದು ಚೇಂಜ್ ಆಗುತ್ತೆ R2 ಬರುತ್ತೆ. R2 nothing but V2 is equal to 0.2169 into R2 30. V2 is equal to ಎಷ್ಟು ಬರುತ್ತೆ 0.2169 into 30 is equal to 6.507 volt. 6.507 volt ನೋಡಿ ಇದು ಆಡ್ ಮಾಡಿದ್ರೆ ನಮಗೆ 11 ಬರುತ್ತೆ 11.5 ಬರುತ್ತೆ. ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಅಂತ ಅಕ್ರಾಸ್ ದ ಇಲ್ಲಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ TPD ಟರ್ಮಿನಲ್ ಪೊಟೆನ್ಷಿಯಲ್. ಇದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಕೇಳಿದ್ರೆ. ಇಲ್ಲಿ ಗೊತ್ತಾಯ್ತು ಅನ್ಸುತ್ತೆ ಇದ್ರ ಕಾನ್ಸೆಪ್ಟ್. ಇನ್ನೊಂದ್ಸತಿ ನೀವು ಪ್ರಾಬ್ಲಮ್ ಬರ್ಕೊಂಡು ಚೆಕ್ ಮಾಡಿ. ನೆಕ್ಸ್ಟ್ ಅನದರ್ ಡಿಫರೆಂಟ್ ಪ್ರಾಬ್ಲಮ್. Two identical cells. Another different problem. Two identical cells, either in series or
parallel combination gives the same current of 0.5 ampere through the external resistor of 4 ohm. Through the external resistor of 4 ohm. Find EMF and internal resistance of each cell. Find internal resistance and EMF of each cell. ಇದು ಜುಲೈ 2015 ಅಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ನೋಡಿ, ಜುಲೈ 15 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ನೋಡಿ. ಟು ಐಡೆಂಟಿಕಲ್ ಸೆಲ್ ಅಂತ ಎರಡಕ್ಕೂ ಸೇಮ್ ಎಫೆಕ್ಟ್ ಇರ್ತಕ್ಕಂಥ ಎರಡು ಸೆಲ್ ಅದು ಸೀರೀಸ್ ಕನೆಕ್ಟ್ ಮಾಡ್ತಾರೆ ಅಥವಾ ಪ್ಯಾರಲಲ್ ಗಿವ್ ಸೇಮ್ ಕರೆಂಟ್ ಕೊಡುತ್ತೆ 0.5 ಆಂಪಿಯರ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟರ್ 4 ಓಮ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಾರೆ. ಫೈಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂಡ್ EMF of these cells. ನೋಡಿ ಫಸ್ಟ್ ಫಾರ್ ಸೀರೀಸ್ ಕಾಂಬಿನೇಷನ್ ಅಂತೀವಿ. ಫಾರ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನೋಡಿ ಕರೆಂಟ್ ಸೇಮ್ ಇರೋದ್ರಿಂದ ಈ ಫಾರ್ಮುಲಾ I is equal to E by R S ಅಂತೀನಿ ಪ್ಲಸ್ ಇಲ್ಲಿರ್ತಕ್ಕಂಥ RS ಪ್ಲಸ್ ಏನಾಗುತ್ತೆ ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿರ್ತಕ್ಕಂಥ R ಅಂತ ಡೈರೆಕ್ಟ್ ಆಗಿ ಒಂದೇ ಒಂದು ರೆಸಿಸ್ಟೆನ್ಸ್ ಇದೆ RS ಏನು ಬರಲ್ಲ. IS ಅಂತ ಸೀರೀಸ್ ಕಾಂಬಿನೇಷನ್ ಇಲ್ಲಿ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಂಬರ್ ಆಫ್ ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಕನೆಕ್ಟ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಕರೆಂಟ್ ಈ ರೀತಿ ಆಗುತ್ತೆ NE into NR ನಂಬರ್ ಆಫ್ EMF ಬರ್ತವೆ ಅದಕ್ಕೋಸ್ಕರ N ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ನಂಬರ್ ಆಫ್ EMF ಅಂದ್ರೆ 2 ಶೆಲ್ಸ್ ಅಂದ್ರೆ ಮೋರ್ ದೆನ್ 2 ಶೆಲ್ಸ್ ಆಗಿರೋದ್ರಿಂದ ಇಲ್ಲಿ 1 ಶೆಲ್ ಆಗಿರುತ್ತೆ N is equal to ಇಲ್ಲಿ 2. ಸಪೋಸ್ 3 ಶೆಲ್ಸ್ ಆದ್ರೆ N is equal to 3 ಆಗ್ತದೆ 4 ಆದ್ರೆ 4 ಈ ರೀತಿ ಅದಕ್ಕೋಸ್ಕರ ಈ ಫಾರ್ಮುಲಾ ಅರ್ಥ ಮಾಡಿದ್ದೀನಿ. ಈಗ ಇಲ್ಲಿರ್ತಕ್ಕಂಥ ನೋಡಿ ಇಲ್ಲಿ IS is equal to NE R plus NR IS ಕೊಟ್ಟವ್ರೆ ಎಷ್ಟು ಕೊಟ್ಟವ್ರೆ it gives the same current 0.5 ampere is equal to number of cells 2 E plus 4 plus ಇಲ್ಲಿರ್ತಕ್ಕಂಥದ್ದು ನೋಡಿ 2R it is called equation number 1. ಸಿಮಿಲರ್ ಪ್ರೊಸೀಜರ್ ನ ಪ್ಯಾರಲಲ್ ಅಪ್ಲೈ ಮಾಡಿ ಒಂದು ಫಾರ್ಮುಲಾ ಬೈಟ್ ಮಾಡ್ಕೋಬೇಕು ಇಟ್ಕೊಂಡಿರಬೇಕು ನಂಬರ್ ಆಫ್ ಸೆಲ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು 2 ಸೆಲ್ಸ್ ಇರುತ್ತೆ 2 ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್ ನೋಡಿ ಪ್ಯಾರಲಲ್ ಆಗಿರತಕ್ಕಂತ ಮ್ಯಾಥಡ್ ನ ಮಾತ್ರ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಫಾರ್ ಪ್ಯಾರಲಲ್ ಕಾಂಬಿನೇಷನ್ ಏನಾಗುತ್ತೆ IP ತಗೊಂತೀನಿ IP ಗೆ ಮತ್ತೆ NE ಓವರ್ ಇಲ್ಲಿ ನೋಡಿ ಇಲ್ಲಿ ಯಾವುದು ಪ್ಯಾರಲಲ್ ಆಗಿತ್ತು ಅಂದ್ರೆ ಇಲ್ಲಿರ್ತಕ್ಕಂತ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿತ್ತು. ಈಗ ಇಲ್ಲಿರ್ತಕ್ಕಂತ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಲ್ಲಿರ್ತಕ್ಕಂತ N ನ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಕನೆಕ್ಟ್ ಮಾಡ್ಕೋಬೇಕು. ಯಾವುದಕ್ಕೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಯಾಕಂದ್ರೆ ಇದು ಸೀರೀಸ್ ಆಗುತ್ತೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅವಾಗ ನೋಡಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಸೀರೀಸ್ ಆಗಿರೋದ್ರಿಂದ ಇಲ್ಲಿ NR plus R ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದೊಂದು ಚೂರು ಕಾಮನ್ ಸೆನ್ಸ್. ಸೀರೀಸ್ ಅಲ್ಲಿ EN ಇಂಟರ್ ರೆಸಿಸ್ಟೆನ್ಸ್ ಹೋಗುತ್ತೆ, ಪ್ಯಾರಲಲ್ ಅಲ್ಲಿ EN ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್
ಬರುತ್ತೆ ಯಾಕಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸೀರೀಸ್, ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಬರಲ್ಲ ಯಾಕಂದ್ರೆ ಪ್ಯಾರಲಲ್ ಇರುತ್ತೆ, ನಾವು ಅದನ್ನ ಇಟ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ n ಅನ್ನೋದು ಇಲ್ಲಿ ಇದಕ್ಕೆ ಕಾಮನ್ ಇರುತ್ತೆ, ಇಲ್ಲಿ ಸೀರೀಸ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಹೋಗುತ್ತೆ ನಂಬರ್ ಇಂಟಿಜರ್, ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ. ಇದು ಸ್ವಲ್ಪ ಕಾಮನ್ ಸೆನ್ಸ್ ಸ್ವಲ್ಪ ತಿಳ್ಕೊಬೇಕು. ಒಂದೇ ಪ್ರಾಬ್ಲಮ್ ಇರೋದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. IP ಸೇಮ್ ಎಫೆಕ್ಟ್ ಅಂದ್ರೆ 0.5 is equal to ಇಲ್ಲೂ ಅಷ್ಟೇ n is equal to 2 ನೇ 2e over ಇಲ್ಲಿ 2 into 4 plus r 0.5 is equal to ಏನಾಗುತ್ತೆ 2e over 8 plus r. It is called equation number 2. ನೋಡಿ ಇವೆರಡೂ ಕಾನ್ಸೆಪ್ಟ್ ಇದೊಂದೇ ಪ್ರಾಬ್ಲಮ್ ಈ ತರ ಇರತಕ್ಕಂತ ಐಡಿಯಾ ಇದು ನಾವು ತಿಳ್ಕೊಬೇಕು. ಜುಲೈ 2015 ಅಲ್ಲಿ ಕೇಳಿರೋದು. ಈಗ ಈಕ್ವೇಷನ್ ಅನ್ನು ಕಂಪೇರ್ ಮಾಡಿ. ಫ್ರಮ್ ಈಕ್ವೇಷನ್ ಇಲ್ಲಿ ಫ್ರಮ್ ಈಕ್ವೇಷನ್ from equation 1 and 2 we get LHS equal ಆಗಿದೆ RHS ನ ಕಾಮನ್ ಫ್ಯಾಕ್ಟರ್ ಅಂದ್ರೆ ಕಾಮನ್ ಮಾಡ್ಕೊಳ್ಳಿ, ಈಕ್ವಲ್ ಮಾಡ್ಕೊಳ್ಳಿ. 2e over 4 plus 2r is equal to 2e plus 8 plus r. 2e get cancel is equal 8 plus r is equal to 4 plus 2r. ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತಿದೆ. ಈ 4 ಈ ಕಡೆ 8 minus 4 is equal to 2r minus r. 4 is equal to r. r is equal to 4. Internal resistance 4. Internal resistance. ಈಗ ನಮಗೆ EMF ಬೇಕು. EMF ಬೇಕು ಅಂದ್ರೆ ಯಾವುದಾದ್ರೂ ಒಂದು ಈಕ್ವೇಷನ್ ಗೆ r ವ್ಯಾಲ್ಯೂ ಫ್ರಮ್ ಈಕ್ವೇಷನ್ ಅಂತ ತಗೊಂತೀವಿ. From equation 1 from equation 1 ಗೆ r ವ್ಯಾಲ್ಯೂ ಬರುತ್ತೆ. 0.5 is equal to 2e over 4r plus 2r. 0.5 is equal to 2e over 4 plus 2. What is the value for 4? ಈಗ 0.5 is equal to 2e 4 plus 8. 0.5 is equal to 2e 12y. ನೋಡಿ ಇಲ್ಲಿ 12y ನು ಈಗ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 0.5 into 1 6 ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 is equal to 2e. e is equal to 2 1s are 2 3s are e is equal to ಇದು ಒಂದು ಎಕ್ಸಾಮಿನೇಷನ್ ಪ್ರಾಬ್ಲಮ್. ಈ ರೀತಿ ಇದೊಂದು ಸ್ವಲ್ಪ ನೋಡಿ ಏನು ಮಲ್ಟಿಪ್ಲಿಕೇಶನ್ ನಂಬರ್ ಆಫ್ EMF ಗೆ ಇಲ್ಲಿ 2 ತಗೊಳ್ಬೇಕು. ಸೀರೀಸ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು, ಪ್ಯಾರಲಲ್ ಗೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ಇದೊಂದು ಐಡಿಯಾ. ನೆಕ್ಸ್ಟ್ ಪ್ರಾಬ್ಲಮ್ another problem. Next we go to Kirchhoff's laws problem. Two cells of EMF. Next problem. Next Kirchhoff's law type ಅಲ್ಲಿ ಇರತಕ್ಕಂತ ಪ್ರಾಬ್ಲಮ್. Two cells of EMF 2 volt and 4 volt and internal resistance 1 over 2 ohm. Two cells of EMF 2 volt and 4 volt, internal resistance 1 ohm
whom respectively are connected in parallel, respectively are connected in parallel so as to send the current, so as to send the current in same direction, in same direction through external resistance of external resistance of 10 ohm. Find potential difference across 10 ohm resistor. Find potential difference across 10 ohm resistor. March 2015 ನಲ್ಲಿ ಕೇಳಿದ್ದಾರೆ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ನೋಡಿ. ಈ ಪ್ರಾಬ್ಲಮ್ ಒಂದು ಕಿರ್ಚಾಫ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಣಕ್ಕೆ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಸರ್ಕ್ಯೂಟ್ ಬರ್ಕಣಕ್ಕೆ ಬರ್ಲಿಲ್ವಾ ಪ್ರಾಬ್ಲಮ್ ನೋಡಿ. ಎರಡು ಸೆಲ್ ಅದಕ್ಕೆ ಇಎಂಎಫ್ ಕೊಟ್ಟಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಾರೆ, ಅದನ್ನ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಯಾವುದಕ್ಕೆ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ಓಮ್ ಗೆ. ಹಾಗಿದ್ದರೆ ಇಲ್ಲಿ ಕರೆಂಟ್ ಏನಾಗ್ತಾ ಇದೆ? ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಎರಡು ಸೆಲ್ ಅಲ್ಲಿ. ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಒಂದೇ ಕಡೆ ಬರಬೇಕು ಅಂತ ನೋಡಿ. ಬರೀ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲೊಂದು ಸೆಲ್, ಇಲ್ಲೊಂದು ಸೆಲ್. ಯಾವುದು ಪ್ಯಾರಲಲ್? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ನೋಡಿ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಪ್ಯಾರಲಲ್ ಅಂದ್ರೆ ಈ ರೀತಿ ಇರತಕ್ಕಂತ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಲ್ಲಿ ಬರ್ಕೋಬೇಕು. ನೀವೇನಾದ್ರೂ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಕಣ ಬರ್ಲಿಲ್ಲ ಈ ಪ್ರಾಬ್ಲಮ್ ಗೆ, ಹೋಯ್ತು ಪ್ರಾಬ್ಲಮ್ ಈ ರೀತಿ ನೋಡಿ. ಈಗ ಇದನ್ನ ನೇಮಿಂಗ್ ಮಾಡ್ಕೊಳ್ಳಿ. ಎ ಹೇಳಿದೀನಿ, ಬಿ ಸಿ ಡಿ ಇ ಎಫ್. ಪ್ರೀವಿಯಸ್ ಕ್ಲಾಸ್ ಗಳಲ್ಲಿ ಈ ತರ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡ್ಕೊಳ್ಳಿ, ಕೆವಿಎಲ್ ಅಪ್ಲೈ ಮಾಡಿ ಅಂತ. ಇದಕ್ಕಿರ್ತಕ್ಕಂತ ಇಎಂಎಫ್ ಕೊಟ್ಟರೆ ಇ ಇಸ್ ಈಕ್ವಲ್ ಟು ಎಷ್ಟು ಇಲ್ಲಿ ಬರ್ಕೊಳ್ಳಿ. ನೋಡಿ ನೀಟಾಗಿ ನೋಡ್ಕೊಂಡು 2 ವೋಲ್ಟ್. ಇಲ್ಲಿ ಇ ಕೊಟ್ಟಿದ್ದಾರೆ, ಇದಕ್ಕೆ 4 ವೋಲ್ಟ್. ತಪ್ಪರ್ಕಂಡೆ ಹೋಯ್ ಪ್ರಾಬ್ಲಮ್. ಇದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 1 ಓಮ್. ಇದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟರೆ 2 ಓಮ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಹೇಳಿದ್ದಾರೆ? 10 ಓಮ್. ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಅಂದ್ರೆ ಯಾವತ್ತು ಪಾಸಿಟಿವ್ ಟರ್ಮಿನಲ್ ಇಂದ ಕರೆಂಟ್ ಆರಿಜಿನೇಟ್ ಆಗೋದು. ಇಟ್ ಇಸ್ ಟ್ರೀಟೆಡ್ ಆಸ್ I1. ಸೇಮ್ ಡೈರೆಕ್ಷನ್ ಇಟ್ ಇಸ್ ಟ್ರೀಟೆಡ್ ಆಸ್ I2. ನೋಡಿ ಸೇಮ್ ಡೈರೆಕ್ಷನ್. ಏನಾದರೂ ಪ್ರಾಬ್ಲಮ್ ಅಲ್ಲಿ ಆಪೋಸಿಟ್ ಬರ್ಕೊಂಡು ಹೋಯ್ತು ಪ್ರಾಬ್ಲಮ್, ಪ್ಲಸ್ ಮೈನಸ್ ಚೇಂಜ್ ಆಗುತ್ತೆ. ಈಗ ಈ ಕರೆಂಟ್ ಇಲ್ಲಿ ಬರ್ತವೆ, ಸಮ್ ಆಗ್ತವೆ. I1 ಪ್ಲಸ್ I2 ಅಥವಾ I3 ಅಂತ ಅನ್ಕೋಬಹುದು. ಡೈರೆಕ್ಷನ್ ನೋಡಿ ಹಿಂಗೆ, ಡೈರೆಕ್ಷನ್ ಗೊತ್ತಾಯ್ತು ಅನ್ಸುತ್ತೆ. ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂತ ಒಂದು ಸ್ಟೋರಿನ ಸರ್ಕ್ಯೂಟ್ ಅಲ್ಲಿ ಬರ್ತಕ್ಕಂತ ಐಡಿಯಾ ಈಗ ಬರ್ಕಣಕ್ ಬಂದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಲ್ಲ. ಈಗ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕರೆಂಟ್ ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ 1 ಓಮ್, ಈ ಕರೆಂಟ್ ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ 2 ಓಮ್. ಐಆರ್ ಪ್ರಾಡಕ್ಟ್. ಈ ಕರೆಂಟ್ ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ 10 ಓಮ್. ಕರೆಕ್ಟ್ ಆಗಿ ಕ್ಲಿಯರಿಟಿ ತಿಳ್ಕೋಬೇಕು. ಐಆರ್ ಇಕ್ವಲ್ ಟು ಇಎಂಎಫ್ ಕೆವಿಎಲ್ ಅಪ್ಲೈ ಮಾಡಬೇಕು. ಇಲ್ಲಿ ಎರಡು ಮೆಶ್ ಬರ್ತವೆ. ಒಂದು ಎ ಬಿ ಸಿ ಡಿ ಎ ಒಂದು ಮೆಶ್, ಇನ್ನೊಂದು ಡಿ ಸಿ ಎಫ್ ಇ ಡಿ ಎರಡು ಮೆಶ್. ಎರಡಕ್ಕೂ ಕೆವಿಎಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ ನಿಮ್ಮ ರಿಸಲ್ಟ್ ಬಂತು. ಫಸ್ಟ್ ಬರಿಬೇಕು ಅಪ್ಲೈ. ನೋಡಿ ಬರೀತೀನಿ ಅಪ್ಲೈ. ತುಂಬಾ ಹೋಮ್ವರ್ಕ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಅಪ್ಲೈ KVL to the mesh AB CDA.
ಎ ಬಿ ಸಿ ಡಿ ಎ ಕರೆಕ್ಟ್ ಆಗಿ ನೋಡಿ ಈ ರೀತಿನೇ ಬರಿಬೇಕು ಬರೆದು ನೀಟಾಗಿ ಕೆವಿಎಲ್ ಅಪ್ಲೈ ಮಾಡಬೇಕು ಕೆವಿಎಲ್ ಅಂದ್ರೆ once again ಹೇಳ್ತೀನಿ ನೋಡಿ the product of algebraic sum of the product of current and resistance is equal to EMF of the cell IR is equal to V E ಅಂತ ಇಲ್ಲಿ ನಾವು IR ಪ್ರಾಡಕ್ಟ್ ನ ಈಕ್ವಲ್ ಮಾಡ್ಕೊಬೇಕಾದ್ರೆ ಫಸ್ಟ್ ನಾನು ಹೇಳಿದ್ದೀನಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ ಈ ರೀತಿ ಬರ್ಕೊಳ್ಳಿ ಪೆನ್ಸಿಲ್ ಬರ್ಕೊಳ್ಳಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ ಈಗ ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಕೊಳ್ಳಿ ಫಸ್ಟ್ IR ಪ್ರಾಡಕ್ಟ್ ಈಕ್ವಲ್ ಟು E ನೋಡಿ IR ಪ್ರಾಡಕ್ಟ್ ಈಸ್ ಈಕ್ವಲ್ ಟು E ನ ಕಿರ್ಚಾಫ್ ವೋಲ್ಟೇಜ್ ಲಾ ಅಂತ ಕರಿತೀವಿ ಇದನ್ನ ಅಪ್ಲೈ ಮಾಡ್ತಿದೀವಿ ಇಲ್ಲಿ ಕರೆಂಟ್ ಡೈರೆಕ್ಷನ್ ನೋಡಿ ನಾವು ತಗೊಂಡಿರ್ತಕ್ಕಂತ ಡೈರೆಕ್ಷನ್ ಆ ಡೈರೆಕ್ಷನ್ ಎರಡು ಆಪೋಸಿಟ್ ಇದೆ ಆಪೋಸಿಟ್ ಇದ್ರೆ ಕರೆಂಟ್ ಈಸ್ ಟ್ರೀಟೆಡ್ ಆಸ್ ನೆಗೆಟಿವ್ ಸೈನ್ ಮೈನಸ್ I1 ಇಂಟು ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು 1 ಓಮ್ ಇಲ್ಲಿ ಬರ್ದಿದ್ದೀನಿ ನೆಕ್ಸ್ಟ್ ಹಿಂಗ್ ಬರ್ತಿದ್ದೀನಿ ಈ ರೀತಿ ಈಗ ಇಲ್ಲಿ ಬರ್ತೀನಿ ಈ ಡೈರೆಕ್ಷನ್ ಆಪೋಸಿಟ್ ಮತ್ತೆ ಈ ಡೈರೆಕ್ಷನ್ ಆಪೋಸಿಟ್ ಈಗ ಇದು ನೆಗೆಟಿವ್ ಸೈನ್ ಬರುತ್ತೆ ಇದು ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಏನಾಗುತ್ತೆ -10 I1 I2 ಮುಗಿತು ಈ ಮೆಶ್ ಅಲ್ಲಿ IR ಪ್ರಾಡಕ್ಟ್ ಮುಗಿತು ನೆಕ್ಸ್ಟ್ EMF ತಗೊಳ್ಳಿ EMF ಕಂಡಿದೆ ಮೆಶ್ ಅಲ್ಲಿ EMF ಪಾಸಿಟಿವ್ ನೆಗೆಟಿವ್ ಅಂತ ಟ್ರೀಟ್ ಮಾಡಬೇಕು ನೋಡಿ ನಾವು ತಗೊಂಡಿರ್ತಕ್ಕಂತ ಕ್ಲಾಕ್ ವೈಸ್ ಡೈರೆಕ್ಷನ್ ಇಂದ ಹೋಗುತ್ತೆ ನೆಗೆಟಿವ್ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಈ ರೀತಿ ಹೋಗ್ತಾ ಇದೆ ಪಾಸಿಟಿವ್ ಇಂದ ನೋಡಿ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಿದ್ರೆ EMF is treated as negative sign EMF is treated as negative sign ನೋಡಿ ಪಾಸಿಟಿವ್ ಇಂದ ನೆಗೆಟಿವ್ ನಾವು ತಗೊಂಡಿರ್ತಕ್ಕಂತ ಡೈರೆಕ್ಷನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ ಈಗ EMF is treated as negative sign that will be equal to -2 ಈ ರೀತಿ ಈಕ್ವೇಷನ್ ಅಲ್ಲಿ ಏನಾದರೂ ಪ್ಲಸ್ ಓ ಮೈನಸ್ ಓ ಹೋಯ್ತು ಎಂಟೈರ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ ಆನ್ಸರ್ 0 ಅವಾರ್ಡ್ ಮಾರ್ಕ್ಸ್ 0 ಆನ್ಸರ್ 0 ಆಗಲ್ಲ ಅವಾರ್ಡ್ ಮಾರ್ಕ್ಸ್ 0 ಆಗುತ್ತೆ ವೆರಿ ಇಂಪಾರ್ಟೆಂಟ್ ಈಗ ಸಾಲ್ವ್ ಮಾಡ್ತಾ ಬಂದಿದ್ದು -I1 -10I1 plus into -10I2 is equal to -2 ನೋಡಿ -11I1 -10I2 is equal to -2 it is called equation number 1 similar procedure is applied in case of the mesh DCFED ಗೆ ಹೋಗಬೇಕಾದ್ರೆ again consider clockwise direction again apply KVL to the mesh DCFED apply KVL to the mesh DCFED ಗೆ ನೆಕ್ಸ್ಟ್ ಅಪ್ಲೈ ಮಾಡಿ ಈಗ ಬರ್ತೀವಿ ನೋಡಿ ಈಗ ನಾವು DC ಅಪ್ಲೈ ಮಾಡಬೇಕು ಫಸ್ಟ್ ಈ ಡೈರೆಕ್ಷನ್ ಸಿಮಿಲರ್ ಟ್ರೀಟೆಡ್ ಆಸ್ ಪಾಸಿಟಿವ್ ಸೈನ್ ಹೋಗೇನಾಯ್ತು 10 into I1 plus I2 ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ಈಗ ಈ ಕರೆಂಟ್ ಸೈನ್ ಪಾಸಿಟಿವ್ ಸೈನ್ ಇದಕ್ಕೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು ಈಗ +2I2 ಆಯ್ತು +2I2 ನೋಡಿ 2 ಯಾವುದು I2 ಆಯ್ತು ಇದು IR ಪ್ರಾಡಕ್ಟ್ ನ ನೋಡಿ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿ ಯಾವ ರೀತಿ ಅಪ್ಲೈ ಮಾಡೋದು ನಾನು ಹೇಳಿ ತುಂಬಾ ನಂಬರ್ ಸರ್ಕ್ಯೂಟ್ ನ ಸಾಲ್ವ್ ಮಾಡಿದೀನಿ ಈಗ IR ಪ್ರಾಡಕ್ಟ್ I ಅಂದಿದ್ದು R ಅಂದಿದ್ದು ಇದರ ಪ್ರಾಡಕ್ಟ್ ನ ಮಾಡ್ಕೊಂತಿದೀನಿ ಇದೆಲ್ಲ ಇದೆ ಇಲ್ಲ that will be is equal to ಈಗ EMF ತಗೋಬೇಕು ನೋಡಿ EMF ನಾಟ್ ಮಾಡಿರ್ತಕ್ಕಂತ ಡೈರೆಕ್ಷನ್ ಹೆಂಗಿದೆ ಅಂದ್ರೆ ಹಿಂಗ್ ಹೋಗ್ತಾ ಇದೆ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆ ನೆಗೆಟಿವ್ ಡೈರೆಕ್ಷನ್ ಇಂದ ನೋಡಿ ನೆಗೆಟಿವ್ ಡೈರೆಕ್ಷನ್ ಇಂದ ಪಾಸಿಟಿವ್ ಕಡೆ ಹೋಗ್ತಾ ಇದೆ ಈ ರೀತಿ ನೆಗೆಟಿವ್ ಡೈರೆಕ್ಷನ್ ಇಂದ ಪಾಸಿಟಿವ್ ಕಡೆ ಹೋದ್ರೆ EMF is treated as positive sign ನಾವಿಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಹೋದ್ವು ಅದಕ್ಕೋಸ್ಕರ EMF ನೆಗೆಟಿವ್ ಆಯ್ತು ಇಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಬರ್ತಾ ಇದೆ EMF is treated as positive sign that will be equal to 4 volt ಏನಾಗುತ್ತೆ ಸಾಲ್ವ್ ಮಾಡಿದ್ರೆ
10i1 plus 10i2 plus 2i2 that will be is equal to 4. ಈಗ ಸಿಂಪ್ಲಿಫೈ ಮಾಡಿ, ಇದೇ ಫಾರ್ಮ್ ಸಿಂಪ್ಲಿಫೈ ಮಾಡಿ. ಫಸ್ಟ್ ಹಾವ್ ಟು ಕನ್ಸಿಡರ್ 10i1 plus 12i2 is equal to 4. It is treated as equation number 2. ಗೊತ್ತಾಯ್ತು ಅನ್ಸುತ್ತೆ. ಇದಕ್ಕೊಂದು ಈಕ್ವೇಶನ್, ಇದಕ್ಕೊಂದು ಈಕ್ವೇಶನ್. ಈಗ ಎರಡು ಈಕ್ವೇಶನ್ ಸೈಮಲ್ಟೇನಿಯಸ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡಿ. ಸೈಮಲ್ಟೇನಿಯಸ್ ಫಾರ್ಮ್ ಸಾಲ್ವ್ ಮಾಡಿದ್ರೆ ಫ್ರಮ್ ಈಕ್ವೇಶನ್ 1 and 2 ನ ಸಾಲ್ವ್ ಮಾಡ್ತಾ ಬರ್ತೀನಿ. ಫಸ್ಟ್ ಈಕ್ವೇಶನ್ ಏನು ಹೇಳುತ್ತೆ? -11i1 -10i2 is equal to -2 ಫಸ್ಟ್ ಈಕ್ವೇಶನ್ ಬರ್ಕಡೆ. ಸೆಕೆಂಡ್ ಈಕ್ವೇಶನ್ 10i1 plus 12i2 is equal to 4 ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಒಂದು ಟರ್ಮ್ ಕ್ಯಾನ್ಸಲ್ ಆಗಬೇಕು. ಯಾವ್ದಾದ್ರು ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಬೇಡಿ, ಇಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ. ಇದನ್ನ ಕ್ಯಾನ್ಸಲ್ ಹಾಕಿದ್ರೆ it is multiplied by 11, it is multiplied by 10. opposite order ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಈಗ ಏನಾಯ್ತು? -110i1 -110i1 10 into 10 100i2 is equal to -2 into 10 ಅಂದ್ರೆ -20. ಈಗ ನೆಕ್ಸ್ಟ್ 10 into 11 again 110i1 plus into plus 12 into 11 ನೋಡಿ 12 into 11 ಕ್ಯಾಲ್ಕುಲೇಟ್ ಯೂಸ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆದ್ರೆ 12 into 11 that will be equal to 132i2 is equal to 44. ಈಗ ಇಲ್ಲಿ ನೋಡಿ, ಇಲ್ಲಿ ಟರ್ಮ್ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಇದನ್ನ ಸಬ್ಟ್ರಾಕ್ಟ್ ಮಾಡಿ ಅಥವಾ ಆಡ್ ಮಾಡಿ. ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಆಪೋಸಿಟ್ ಸೈನ್ ಇದ್ರೆ ಆಡ್ ಮಾಡಿ, ಸೇಮ್ ಸೈನ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿ, ಸೈನ್ ಚೇಂಜ್ ಮಾಡಿ. ಇಲ್ಲಿ ಆಪೋಸಿಟ್ ಇದೆ, ಅದಕ್ಕೋಸ್ಕರ ಆಡ್ ಮಾಡ್ತಿದ್ದೀನಿ. ಆಡ್ ಮಾಡಿದ್ರೆ ಕ್ಯಾನ್ಸಲ್. ಇಲ್ಲಿ 132 ನಲ್ಲಿ 100 ಆದ್ರೆ ಇಲ್ಲಿ ಉಳ್ಕೊಳ್ಳೋದು 32i2 is equal to ಇಲ್ಲಿ -20 ನಲ್ಲಿ 44 ಆದ್ರೆ +24 ಉಳ್ಕೊಳ್ಳುತ್ತೆ. i2 is equal to 24 plus 32 divided by 32 is equal to i2 is equal to ಎಷ್ಟು ಬರುತ್ತೆ? 0.75 ampere. i2 ಬಂತು. Our aim is to find the value of TPD across external resistor. ಆನ್ಸರ್ ಇರಲಿ. ಈಗ ನಮಗೆ i2 ಗೊತ್ತಾಯ್ತು, ಈಗ i1 ಬೇಕು. i1 ಬೇಕು ಅಂದ್ರೆ ಈ i2 ವ್ಯಾಲ್ಯೂನ ಈಕ್ವೇಷನ್ 1 ಈಕ್ವೇಷನ್ 2 ಹಾಕಿ. ಈಕ್ವೇಷನ್ 1 or ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ ಕನ್ಸಿಡರ್ ಮಾಡ್ತೀನಿ. ಫ್ರಮ್ ಈಕ್ವೇಷನ್ 1 ಇಲ್ಲಿ ಬರೀತೀನಿ ನೋಡಿ, ಕಡೆ ಅಬ್ಸರ್ವ್ ಮಾಡಿ. ಫ್ರಮ್ ಈಕ್ವೇಷನ್ 1 ಏನು ಹೇಳುತ್ತೆ? -11i1 -10 ನೋಡಿ, i2 ಡೈರೆಕ್ಟ್ ಆಗಿ ಬರೀತೀನಿ ಇಲ್ಲಿ 0.75 0.i2 ಗೆ 0.75 ಆಗುತ್ತೆ. is equal to -2 ಇಲ್ಲಿ ಬರೀತೀನಿ ನೋಡಿ, is equal to -2. ಸಾಲ್ವ್ ಮಾಡಿದ್ರೆ -11i1 ಮೈನಸ್ ಇಲ್ಲಿ 10 into 0.75 ಮಾಡಿದ್ರೆ 7.5 ಬರುತ್ತೆ. 7.5 is equal to -2. ಇಲ್ಲಿ ಇದನ್ನ ನಾವು ಈ ಕಡೆ ತಗೊಳ್ತೀವಿ. -11i1 is equal to -2 plus 7.5. ಇಲ್ಲಿ -11i is equal to 5.5 ಬರುತ್ತೆ. i1 that will be is equal to -5.5 divided by 11. ಇದು ಗೊತ್ತಾಯ್ತು ಅನ್ಸುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯಾವುದೇ ರೀತಿ ಸೈನ್ ಚೇಂಜ್ ಆಗಲ್ಲ, ಟ್ರಾನ್ಸ್ಫರ್ ಮಾಡಿಲ್ಲ. ಇಲ್ಲಿ ಮೈನಸ್ ಆಸ್ ಇಟ್ ಈಸ್ ಬರ್ತಿದ್ದೀನಿ ನೋಡಿ, ಇದು ಚೇಂಜ್ ಮಾಡ್ಕೋಬೇಡಿ. ಇದು ಮೈನಸ್ ಈ ಕಡೆ ಹೋಗಿದೆ ಪ್ಲಸ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಬಾರ್ದು. ಟ್ರಾನ್ಸ್ಫರ್ ಮಾಡಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. i1 that will be is equal to minus
ಇಲ್ಲಿ 5.5 divided by 11 is equal to minus 0.5 ampere, minus 0.5 ampere current. ಗೊತ್ತಾಯ್ತು ಅಂತ ಪ್ರಾಬ್ಲಮ್. ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪೊಟೆನ್ಶಿಯಲ್ ಡಿಫರೆನ್ಸ್ across the external resistor. ಬರೀತೀರಿ potential difference across 10 ohm resistor, 10 ohm resistor, that will be is equal to, according to Ohm's law, V is equal to IR ಅಂತ. ಇಲ್ಲಿ V10 is equal to what is the value of I ಅಂದ್ರೆ ಇಲ್ಲಿ I1 plus I2 ಅಂತ ಅಂತೀನಿ. I1 plus I2 ಯಾಕಂದ್ರೆ ಗೊತ್ತಿರಬೇಕು, ಇಲ್ಲಿ ಸಮ್ ಮಾಡಿದ್ರೆ I1 plus I2 ಈ ಕರೆಂಟ್ ಹಾಕಬೇಕು ಅಂದ್ರೆ ಎರಡು ಆಡ್ ಮಾಡ್ಕೋಬೇಕು, ಇಲ್ಲಿ ಇರ್ತಕ್ಕಂತ ಕರೆಂಟ್ ಇಂಟು ಅಕ್ರಾಸ್ 10 ohm V10 that will be equal to what is the value of I1? I1 nothing but minus 0.5 plus I2 0.75 into 10 V10 that will be equal to V10 is equal to 0.75 minus 0.5 that will be equal to 0.25 into 10 is equal to 2.5. That's all.